ಎಲ್ಲರಿಗೂ ಮಧುಮೇಹ ದಿನದ ಶುಭಾಶಯಗಳು. ಜಾಸ್ತಿ ನಾವು ಜಂಕ್ ಫುಡ್ ಫಾಸ್ಟ್ ಫುಡ್ ಹಿಂಗೆ ತಿನ್ನೋರಿಗೆಲ್ಲ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಮಧುಮೇಹ ದಿನದ ಅಂಗವಾಗಿ ನಮ್ಮೊಂದಿಗೆ ಡಾಕ್ಟರ್ ಪಲ್ಲೇದ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಸೌಮ್ಯ ಎಸ್ ಇನಾಮ್ದಾರ್ ಅವರು ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ರೋಗ, ಥೈರಾಯ್ಡ್ ರೋಗಿಗಳಿಗೆ ಈ ವಿಶ್ವ ಮಧುಮೇಹ ದಿನದಂದು ವಿಶೇಷ ಸಂದರ್ಶನದಲ್ಲಿ ಯೂನಿವರ್ಸಲ್ ನ್ಯೂಸ್ನಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ನಾರ್ಮಲ್ ರೇಂಜ್ಗಿನ ಸಕ್ಕರೆ ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಇದಕ್ಕೆ ಡಯಾಬಿಟೀಸ್ ಅಂತೀವಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಶಿ. ಏನು ನಾಳೆ ಮಧುಮೇಹ ದಿನಾಚರಣೆ ಅಂಗವಾಗಿ ನಮ್ಮ ಜೊತೆಗೆ ಅವರ ಒಂದು ಅನುಭವ ಹಾಗೂ ಸಲಹೆಗಳನ್ನು ನೀಡಲಿದ್ದಾರೆ ಸೌಮ್ಯ ಇನಾಮ್ದಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು ಮೇಡಮ್, ತಮ್ಮ ಪರಿಚಯ ಮಾಡಿಕೊಡ್ರಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೌಮ್ಯ ಎಸ್ ಇನಾಮ್ದಾರ್. ನಾನು ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಆ್ಯಂಡ್ ಡಯಾಬಿಟಲಾಜಿಸ್ಟ್. ನಾನು ಹುಬ್ಳಿಲಿ ಡಾಕ್ಟರ್ ಪಲ್ಲೇದ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಡಮ್, ಡಯಾಬಿಟೀಸ್, ಈ ಮಧುಮೇಹ ಅಂದ ತಕ್ಷಣಕ್ಕೆ ಎಲ್ಲರಿಗೂ ಒಂಥರ ಭಯ, ಆಮೇಲೆ ಏನೋ ಒಂದು ಚಿಂತೆ, ಈ ಥರ ಎಲ್ಲ. ಮೇಡಮ್, ಮಧುಮೇಹ ಅಂದರೆ ಯಾವ ಕಾರಣಕ್ಕೆ ಬರುತ್ತೆ ಮೇಡಮ್? ಇದು ಮಧುಮೇಹ ಅಥವಾ ಡಯಾಬಿಟೀಸ್ ಏನಂತೀವಲ್ಲ, ಇದು ನಮ್ಮ ದೇಹದಲ್ಲಿ ನಾರ್ಮಲ್ ರೇಂಜ್ಗಿನ ಸಕ್ಕರೆ ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಇದಕ್ಕೆ ಡಯಾಬಿಟೀಸ್ ಅಂತೀವಿ. ಏನಪ್ಪ ಇದು, ಎಷ್ಟು ಲೆವೆಲ್ ನಾರ್ಮಲು, ಎಷ್ಟು ಲೆವೆಲ್ ಅಬ್ನಾರ್ಮಲು ಅಂದರೆ, ನಾರ್ಮಲ್ ಆಗಿ ನಾವು ಖಾಲಿ ಹೊಟ್ಟೆಲೆ ಶುಗರ್ ಚೆಕ್ ಮಾಡಿದಾಗ ಇದು ಏನಾದರೂ 126 ಮೇಲೆ ಇತ್ತು, ಅಥವಾ ಊಟ ಮಾಡಿದ ನಂತರ ಶುಗರ್ ಏನಾದರೂ 200 ಮೇಲಿತ್ತು, ಆ್ಯಂಡ್ 3 ತಿಂಗಳ ಆವ್ರೇಜ್ ಶುಗರ್ ರೀಡಿಂಗ್ ಅಂತ ಟೆಸ್ಟ್ ಮಾಡ್ತೀವಿ, HbA1c ಅಂತ ಕೇಳಿರ್ಬೋದು ಎಷ್ಟೊಂದು ಜನ. ಇದು 6.5 ಅಥವಾ ಇದ್ರ ಮೇಲೆ ಇತ್ತಂದರೆ ಅವರಿಗೆ ಶುಗರ್ ಇದೆ ಅಂತ ನಾವು ಡಿಟೆಕ್ಟ್ ಮಾಡ್ತೀವಿ. ಇದು ಯಾವ ಕಾರಣದಿಂದ ಬರುತ್ತಂದ್ರೆ, ಇದಕ್ಕೆ ಹಲವಾರು ಕಾರಣಗಳಿದೆ. ಇದರಲ್ಲಿ ಜೆನೆಟಿಕ್ ಕಾರಣ ಇರುತ್ತೆ, ನಮ್ದು ಲೈಫ್ ಸ್ಟೈಲ್ ಫ್ಯಾಕ್ಟರ್ ಇರುತ್ತೆ. ಯಾರು ಜಾಸ್ತಿ ಸೆಡೆಂಟ್ರಿ ವರ್ಕರ್ಸ್ ಇರ್ತಾರೆ, ಅಂದರೆ ಜಾಸ್ತಿ ಓಡಾಟ ಇಲ್ಲದೆ ಕುಂತು ಕೆಲಸ ಮಾಡೋದು, ಜಾಸ್ತಿ ಮೈ ಕೆಲಸ ಆಗಲಿಲ್ಲ ಅಂದರೆ ಇಂಥವ್ರಿಗೆ, ಮತ್ತು ಒಂದಿಷ್ಟು ನಮ್ದು ಊಟದ ಹ್ಯಾಬಿಟ್, ಜಾಸ್ತಿ ನಾವು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಹಿಂಗೆ ತಿನ್ನೋರಿಗೆಲ್ಲ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದು ಎಲ್ಲ ಏಜ್ ಗ್ರೂಪಲ್ಲೂ ಬರ್ಬೋದು. ಇದು ಕಾರಣ ಅಂತ ಇದು ಒಂದೇ ಪಿನ್ ಪಾಯಿಂಟ್ ಮಾಡಿ ಹೇಳೋಕ್ಕಾಗಂಗಿಲ್ಲ, ಇದರಿಂದಾನೇ ಅಂತ ಹಲವಾರು ಫ್ಯಾಕ್ಟರ್ಸಿಂದ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಮೇಡಮ್, ಈಗ ಏನಂತಂದ್ರೆ ಈ ಕಾರಣ ಹೇಳಿದ್ರಿ, ಈಗ ಈ ಅಂದರೆ ವರ್ಲ್ಡ್ ಒಳಗಡೆ ಜಾಸ್ತಿ ಹರಡ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಸೊ ಎಷ್ಟು ಮಟ್ಟಕ್ಕಿದೆ ಮೇಡಮ್ ಸ್ಪ್ರೆಡ್? ಈಗ ಹೆಂಗಿದೆ ಅಂದರೆ, ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ನಾವು ಒಂದು ಕನ್ಸೆನ್ಸಸ್ ತಗೊಂಡಾಗ 2023 ICMR ಇಂಡಿಯಾ ಡಯಾಬಿಟಿಸ್ ಸ್ಟಡಿಯಲ್ಲಿ ಗೊತ್ತಾಗಿದೆ, ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ 101 ಮಿಲಿಯನ್ ಡಯಾಬಿಟಿಕ್ ಇಂಡಿವಿಜುವಲ್ಸ್ ಇದ್ದಾರೆ. ಆಲ್ಮೋಸ್ಟ್ 10 ಜನರಲ್ಲಿ ಪ್ರತಿ ಒಬ್ಬರಿಗೆ ಡಯಾಬಿಟೀಸ್ ಇದೆ ಅಂತ. ಆ್ಯಂಡ್ ಇದು ಹೆಂಗಾಗಿದೆ, ಇದು ಒಂಥರ ಸೈಲೆಂಟ್ ಎಪಿಡೆಮಿಕ್ ಆಗಿದೆ. ಇದು ಆಲ್ಮೋಸ್ಟ್ ಹೆಂಗೆ ಹೇಳ್ತೀವಿ ಅಂದರೆ, ಡಯಾಬಿಟೀಸ್ ಇಸ್ ಲೈಕ್ ಇಂಡಿಯಾದ ವರ್ಲ್ಡ್ದು ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ, ಅಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದಲ್ಲದೆ ಇವನ್ ಪ್ರೀ ಡಯಾಬಿಟೀಸ್ ಅಂತೀವಿ, ಬಾರ್ಡರ್ ಲೈನ್ ಡಯಾಬಿಟೀಸ್ ಅಲ್ಲಿ ಇದ್ದಾರೆ, ಅವ್ರು ಯಾವಾಗ ಬೇಕಾದ್ರೂ ಡಯಾಬಿಟಿಸ್ ಕಂಡೀಷನ್ಗೆ ಶಿಫ್ಟ್ ಆಗ್ಬೋದಲ್ಲ, ಅವರು ಸಹ 135 ಮಿಲಿಯನ್ ಪೀಪಲ್, ಅಷ್ಟು ಪ್ರಿವಿಲೆನ್ಸ್ ಇದೆ ಈ ಸದ್ಯದಲ್ಲಿ. ಮೇಡಮ್, ನೀವು ಪ್ರೀ ಡಯಾಬಿಟಿಸ್ ಅಂತಂದ್ರಲ್ಲ ಮೇಡಮ್, ಅದರ ಲಕ್ಷಣ ಅಂತಂದ್ರೆ ಮುಂದೆ ಬರೋ ಚಾನ್ಸಸ್ ಇರೋರಿಗೆ ಫ್ರೀ ಡಯಾಬಿಟಿಸ್ ಅಂತ ಹೇಳ್ತಾರೆ. ಎಸ್, ಪ್ರೀ ಡಯಾಬಿಟಿಸ್ ಈಗ ನಾನು ಆವಾಗಲೇ ಹೇಳಿದ್ನಲ್ಲ ರೀಡಿಂಗ್ಸು, ಈಗ ಫಾಸ್ಟಿಂಗ್ ಶುಗರ್ 100ರಿಂದ 126 ಒಳಗೆ ಇತ್ತು, ಅಥವಾ ಊಟ ಆದಮೇಲೆ ಶುಗರ್ 140ರಿಂದ 199ವರೆಗೂ ಇತ್ತು, HbA1c 5.7ಇಂದ 6.5ವರೆಗೂ ಇತ್ತು. ಈ ರೇಂಜಲ್ಲಿ ಬರುವಂಥ ರೀಡಿಂಗ್ಸ್ಗೆ ನಾವು ಪ್ರೀ ಡಯಾಬಿಟಿಕ್ ಶುಗರ್ ರೀಡಿಂಗ್ಸ್ ಅಂತೀವಿ. ಇಂಥವರಲ್ಲಿ ನೆಕ್ಸ್ಟ್ 6 ಮಂತ್ಸು 1 ಇಯರಲ್ಲಿ ಅಕಸ್ಮಾತ್ ಅವರು ಸರಿಯಾಗಿ ಲೈಫ್ ಸ್ಟೈಲ್ ತಿದ್ಕೊಳ್ಳಿಲ್ಲ ಅಂದರೆ, ಅದೇ ಥರ ಏನು ಜೀವನ ಶೈಲಿ ನಡೆಸ್ತಿದ್ದಾರೆ ಅದೇ ಥರ ಕಂಟಿನ್ಯೂ ಮಾಡಿದರೆ ಅವ್ರಿಗೂ ಸಹ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಏನು ಸಿಂಪ್ಟಮ್ಸ್ ಇರಂಗಿಲ್ಲ ಯೂಶುವಲಿ ಪ್ರೀ ಡಯಾಬಿಟಿಸ್ ಇದ್ದವ್ರಿಗೆ. ಅಂದ್ರೆ ಯಾವುದೇ ರೀತಿ ಅಂತ ತಲೆ ಚಕ್ರ ಈ ಥರ ಏನು ಇರಂಗಿಲ್ಲ. ಮೇಡಮ್, ಈ ಡಯಾಬಿಟಿಸ್ ಒಳಗಡೆ ಎಷ್ಟು ಟೈಪ್ಸ್ ಇದಾವೆ ಮೇಡಮ್? ಟೈಪ್ಸ್ ಏನಾದರೂ ಇದಾವೆ ಮೇಡಮ್? ಇದಾವೆ. ಜನರಲ್ ಆಗಿ ನಾವು ಡಯಾಬಿಟಿಸ್ನ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ರೆ, ಈಗ ಸದ್ಯಕ್ಕೆ 5 ಟೈಪ್ಸ್ ಆಫ್ ಡಯಾಬಿಟಿಸ್ ಇದೆ. ಮೊದಲನೇದಾಗಿ ನಾವು ಟೈಪ್ 1 ಡಯಾಬಿಟಿಸ್ ಅಂತೀವಿ. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಇವರಲ್ಲಿ ಸ್ವಂತವಾಗಿ ಇನ್ಸುಲಿನ್ ಉತ್ಪನ್ನ ಆಗಲ್ಲ. ಸೊ ಇವರಿಗೆ ಇದು ಯೂಶಲಿ ನಾವು 6 ತಿಂಗಳಿಂದ ಸಣ್ಣ ಮಕ್ಕಳಲ್ಲಿ ಯೂಶಲಿ ಕಂಡು ಬರುತ್ತೆ. ಬಟ್ ಇವನ್ ವಯಸ್ಸಾದವರಲ್ಲೂ ಸಹ ನಾವು ಇದು ನೋಡಬಹುದು. ಇಂಥವ್ರಿಗೆ ಏನು ಬೇಕಾಗುತ್ತೆ, ಇನ್ಸುಲಿನ್ ಒಂದೇ ಮುಖ್ಯವಾದ ಟ್ರೀಟ್ಮೆಂಟ್ ಆಗಿರುತ್ತೆ. ಇಂಥವರಲ್ಲಿ ಮೆಡಿಸಿನ್ಸ್ ಏನು ವರ್ಕ್ ಆಗೋದಿಲ್ಲ, ಯಾಕೆಂದರೆ ಇನ್ಸುಲಿನ್ ಡೆಫಿಷಿಯೆಂಟ್ ಆಗಿರೋದ್ರಿಂದ ಬೇರೆ ಯಾವೇ ಮೆಡಿಸಿನ್ಸ್ ಇದ್ರೂ
ಅದು ಇನ್ಸುಲಿನ್ ಹೆಚ್ಚು ಮಾಡಿ ಅದು ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಇವರಲ್ಲಿ ಇನ್ಸುಲಿನ್ ಬಿಟ್ಟು ಮತ್ತೆ ಬೇರೆ ಏನು ವರ್ಕ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನಾವು ಸಾಮಾನ್ಯವಾಗಿ ನೋಡ್ಬೋದಂಥದ್ದು ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇವ್ರ ದೇಹದಲ್ಲಿ ನಾರ್ಮಲ್ ಆಗಿ ಇನ್ಸುಲಿನ್ ಉತ್ಪನ್ನ ಆಗ್ತಿರುತ್ತೆ, ಬಟ್ ಅದು ಸರಿಯಾಗಿ ಕೆಲಸ ಮಾಡಕ್ ಆಗ್ತಿರಂಗಿಲ್ಲ. ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯೂಶುವಲಿ ಅವರು ದಪ್ಪವಾಗಿರ್ತಾರೆ ಅಂಡ್ ಅವ್ರ ಕುತ್ತಿಗೆ ಸುತ್ತ ನಾವು ಕಪ್ಪು ಪಿಗ್ಮೆಂಟೇಶನ್ ನೋಡ್ತೀವಿ. ಅದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತೀವಿ. ಕೆಲವೊಬ್ರು ಕುತ್ತಿಗೆ ಸುತ್ತ ಇರುತ್ತೆ, ಕೆಲವೊಬ್ರು ಆರ್ಮ್ ಪಿಟ್ಸು, ಎಲ್ಬೋ ಕ್ರೀಸಸ್ ಅಲ್ಲಿ ಇಲ್ಲೆಲ್ಲ ನಾವು ಅದು ಅಕ್ಯಾಂಥೋಸಿಸ್ ಅಂತ ನೋಡ್ತೀವಿ. ಸ್ಕಿನ್ ಟ್ಯಾಕ್ಸ್ ಇರುತ್ತೆ ಅಂಡ್ ಯೂಶುವಲಿ ಅವ್ರದ್ದು ಹೊಟ್ಟೆ ಗಾತ್ರ, ನಾವು ಇಂಡಿಯನ್ ನಲ್ಲಿ ಹೇಳ್ತೀವಿ ಅಬ್ಡಾಮಿನಲ್ ಒಬೇಸಿಟಿ ಅಂತ, ಹೊಟ್ಟೆ ಡುಮ್ಮಕ್ಕಿರುತ್ತೆ. ಇಂಥವ್ರಿಗೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತಲ್ಲ. ಸೊ ಇದು ಟೈಪ್ 2 ಡಯಾಬಿಟೀಸ್ ಅಲ್ಲಿ ಇಂಥವರೆಲ್ಲ ಟೈಪ್ 2 ಡಯಾಬಿಟೀಸ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ. ನೆಕ್ಸ್ಟ್ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ. ಅದು ಪ್ರೆಗ್ನೆನ್ಸಿಲಿ ಮಾತ್ರ ಶುಗರ್ ಬಂದು ಹೋಗುತ್ತಲ್ಲ, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ. ಇನ್ ಕೆಲವುದು ಅದರ್ ಫಾರ್ಮ್ಸ್ ಆಫ್ ಡಯಾಬಿಟೀಸ್, ಅದರಲ್ಲಿ ಜೆನೆಟಿಕ್ ಫಾರ್ಮ್ಸ್ ಆಫ್ ಡಯಾಬಿಟೀಸು, ಒಂದು ಪ್ಯಾನ್ಕ್ರಿಯಾಸ್ ಅಲ್ಲಿ ಏನೋ ಪದೇ ಪದೇ ಪ್ಯಾನ್ಕ್ರಿಯೇಟೈಟಿಸ್ ಆಗಿ ಬರುವಂಥ ಡಯಾಬಿಟೀಸು, ಇನ್ನು ಕೆಲವು ಬೇರೆ ಎಂಡೋಕ್ರೈನ್ ಕಾಸಸ್ ಇಂದ ಶುರುವಾಗುವಂಥ ಡಯಾಬಿಟೀಸು, ಮೆಡಿಸಿನ್ಸ್, ಕೆಲವೊಬ್ರು ಸ್ಟಿರಾಯ್ಡ್ಸ್ ಗುಳಿಗೆ, ಕಾಲು ನೋವಾಯ್ತು, ಏನೋ ಸ್ಕಿನ್ ಇನ್ಫೆಕ್ಷನ್ ಆಯ್ತು ಅಂತ ವರ್ಷಾನ್ಗಟ್ಲೆ ಸ್ಟಿರಾಯ್ಡ್ ಗುಳಿಗೆ ತಗೊಂತಾರೆ. ಅಂಥವ್ರಲ್ಲೂ ಸಹ ಟ್ಯಾಬ್ಲೆಟ್ಸ್ ಇಂದ ಡಯಾಬಿಟೀಸ್ ಸ್ಟಾರ್ಟ್ ಆಗಬಹುದು. ಇದು 4th ಟೈಪ್. ನೆಕ್ಸ್ಟ್ ಇನ್ನೊಂದೇನಂದ್ರೆ ಮಾಲ್ ನ್ಯೂಟ್ರಿಷನ್, ಇದು ಹೊಸ ಟೈಪ್ ಆಫ್ ಡಯಾಬಿಟೀಸ್, ಮಾಲ್ ನ್ಯೂಟ್ರಿಷನ್ ಅಸೋಸಿಯೇಟೆಡ್ ಡಯಾಬಿಟೀಸ್ ಅಂತ ಹೇಳಿ. ಸೊ ಯಾರು ಬಹಳ ನ್ಯೂಟ್ರಿಷನಲಿ ಡೆಫಿಷಿಯಂಟ್ ಇರ್ತಾರೆ ಅವರಿಗೆ ಸಡನ್ ಆಗಿ ನಾವು ನ್ಯೂಟ್ರಿಷನ್ ಎನ್ರಿಚ್ಮೆಂಟ್ ಮಾಡಿದಾಗ ಅಂಥವ್ರಲ್ಲೂ ಸಹ ಡಯಾಬಿಟಿಸ್ ಕಂಡು ಬರಬಹುದು. ಇದು 5th ಟೈಪ್ ಆಫ್ ಡಯಾಬಿಟೀಸ್ ಅಂತ ರೀಸೆಂಟ್ಲಿ ರೆಕಗ್ನೈಸ್ ಆಗಿರುವಂಥ ಟೈಪ್. ಮೇಡಮ್, ನೀವು ಸುಮಾರಷ್ಟು ಪೇಷಂಟ್ಗಳನ್ನು ನೋಡಿರ್ತೀರಿ, ನೀವು ರೇರ್ ಕೇಸಸ್ ಅನ್ನು ನೋಡಿರ್ತೀರಿ ಮೇಡಮ್. ಅದು ಅಂತ ಒಂದು ಘಟನೆ ಹಂಚ್ಕೋಬೋದಾ ಮೇಡಮ್ ನೀವು? ಎಸ್, ರೀಸೆಂಟ್ ಆಗಿ ಒಂದು ಪೇಷಂಟ್ ನೋಡಿದ್ದೆ. ಅವ್ರು ಆಲ್ಮೋಸ್ಟ್ 8-10 ವರ್ಷದಿಂದ ಶುಗರ್ಗೆ ಅಂದ್ರೆ ಶುಗರ್ ಟ್ರೀಟ್ಮೆಂಟ್ ನಡೀತಾ ಇದೆ. ನೋಡಿದ್ರೆ ಒಂದು 4ರಿಂದ ಆಲ್ಮೋಸ್ಟ್ 5 ಟ್ಯಾಬ್ಲೆಟ್ಸು, ಡಿಫ್ರೆಂಟ್ ಟ್ಯಾಬ್ಲೆಟ್ಸು ಫುಲ್ ಹೈ ಡೋಸಲ್ಲಿ ಹೋಗ್ತಾ ಇದೆ. ಅಂದ್ರೂ ಅವ್ರ ವೆಯ್ಟ್ ಲಾಸ್ ಆಗ್ತಾನೆ ಇದೆ. ಅವ್ರ ವಯಸ್ಸು ಆಲ್ಮೋಸ್ಟ್ 35 ವರ್ಷ ಇತ್ತು. ಅವ್ರ ಮಹಿಳೆಯರು. ಅವರಿಗೆ ಪ್ರೆಗ್ನೆನ್ಸಿಲಿ ಏನೋ ಡಯಾಬಿಟೀಸ್ ಇರಲಿಲ್ಲ, ಅದಾದ ನಂತರನೇ ಪತ್ತೆಯಾಗಿತ್ತು. ಸೊ ಅವ್ರು ನನ್ನ ಕಡೆ ಬಂದಾಗ ಹೇಳಿದ್ರು, ಮೇಡಮ್ ನಾನು ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರು ನನ್ನ ಶುಗರ್ 300 ಕೆಳಗಡೆ ಬರ್ತಾನೆ ಇಲ್ಲ, ಏನಾಗಿದೆ ಅಂತ ನನಗೊಂದ್ಸರಿ ಟೆಸ್ಟ್ ಮಾಡಿ ನೋಡ್ರಿ ಅಂತ ಹೇಳಿದರು. ಸೊ ಅವರಿಗೆ ನಾನು ಒಂದಿಷ್ಟು ಬೇಸಿಕ್ ಟೆಸ್ಟ್ ಹೇಳಿದಾಗ ಅದರಲ್ಲಿ ಒಂದು ಫಸ್ಟ್ ನಾನು ಹೇಳಿದ್ದು ಸಿ ಪೆಪ್ಟೈಡ್ ಅನ್ನೋದು ಹಾರ್ಮೋನ್ ಟೆಸ್ಟು. ಅದರಲ್ಲಿ ಏನು ಗೊತ್ತಾಗುತ್ತಂದ್ರೆ ಅವ್ರ ಸ್ವಂತದ್ದು ಇನ್ಸುಲಿನ್ ಏನಾದರೂ ಉತ್ಪನ್ನ ಆಗುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿದ್ವಿ. ಸೊ ಅದು ನೋಡಿದಾಗ ಬಹಳ ಕಡಿಮೆ ಇತ್ತು. ಸೊ ಅದರ ಅರ್ಥ ಅವ್ರದ್ದು ದೇಹದಲ್ಲಿ ಇನ್ಸುಲಿನ್ ಉತ್ಪನ್ನ ಆಗ್ತಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ಅವರಿಗೆ ಅಲ್ಟ್ರಾಸೌಂಡ್ ಹೊಟ್ಟೆ ಸ್ಕ್ಯಾನ್ ಹೇಳಿದ್ದೆ, ಅಲ್ಟ್ರಾಸೌಂಡ್ ಅಬ್ಡಮನ್ ಹೇಳಿದ್ವಿ. ಅದರಲ್ಲಿ ನೋಡಿದ್ರೆ ಪ್ಯಾನ್ಕ್ರಿಯಾಸ್, ಅದು ಯಾವ ಆರ್ಗನ್ ಅಲ್ಲಿ ಇನ್ಸುಲಿನ್ ಉತ್ಪನ್ನ ಆಗುತ್ತೆ ಅದರಲ್ಲಿ ಸ್ಟೋನ್ಸ್ ಆಗಿ ಆ ಪ್ಯಾನ್ಕ್ರಿಯಾಸ್ ಎಟ್ರೋಫಿಕ್ ಆಗಿಬಿಟ್ಟಿತ್ತು. ಸೊ ಇದು ಕ್ಯಾಲ್ಸಿಫಿಕ್ ಪ್ಯಾನ್ಕ್ರಿಯೇಟೈಟಿಸ್, ಕ್ರಾನಿಕ್ ಪ್ಯಾನ್ಕ್ರಿಯೇಟೈಟಿಸ್ ಅಂತೀವಿ. ಈ ಕಂಡೀಷನ್ ಅಲ್ಲೂ ಸಹ ಆನ್ ಲಾಂಗ್ ಟರ್ಮ್ ಬೇಸಿಸ್ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಉತ್ಪನ್ನ ಆಗೋದಿಲ್ಲ. ಅಂಥವ್ರಿಗೆ ಸಿ ಪೆಪ್ಟೈಡ್ ಲೋ ಇರುತ್ತೆ. ಅಂಥವ್ರಿಗೆ ನೀವು ಎಷ್ಟೇ ಟ್ಯಾಬ್ಲೆಟ್ಸ್ ಪುಷ್ ಮಾಡಿದ್ರು ಅವ್ರದ್ದು ಶುಗರ್ಸ್ ಕಂಟ್ರೋಲಿಗೆ ಬರಲ್ಲ, ಹಾಗೂ ಅವ್ರದ್ದು ವೇಟ್ ಲಾಸ್ ಆಗ್ತಾನೆ ಇರುತ್ತೆ. ಸೊ ಅವಳಿಗೆ ನಾನು ಟ್ಯಾಬ್ಲೆಟ್ಸ್ ಎಲ್ಲಾನು ಸ್ಟಾಪ್ ಮಾಡಿ ಇನ್ಸುಲಿನ್ ಶಿಫ್ಟ್ ಮಾಡಿದ್ಮೇಲೆ ಅವಳ ಶುಗರ್ಸು ಭಾಳ ಒಳ್ಳೆ ಕಂಟ್ರೋಲಿಗೆ ಬಂದಿದೆ, ಅವಳು ವೇಟು ಇಂಪ್ರೂವ್ ಆಗಿದೆ ಅಂಡ್ ಶಿ ಇಸ್ ವೆರಿ ಹೆಲ್ದಿ ಅಂಡ್ ಫಿಟ್. ಅವ್ರಿಗೆ ಈಗ ಕನ್ವಿನ್ಸ್ ಆಗಿದೆ. ಇದೆಲ್ಲ ಟೆಸ್ಟ್ ಮಾಡಿ ತೋರಿಸಿದಾಗ ಇಲ್ಲ, ಎಷ್ಟೊಂದು ಜನರಿಗೆ ಇನ್ಸುಲಿನ್ ಅಂದ್ರೆ ಭಯ ಇರುತ್ತೆ, ದಿನ ಚುಚ್ಕೋಬೇಕು, ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಇದು ಲೈಫ್ ಲಾಂಗು, ಲಾಸ್ಟ್ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಇಂತೆಲ್ಲ ಭಯ ಇರುತ್ತೆ. ಸೊ ಅವಳಿಗೆ ನಾನು ತಿಳಿಸಿ ಹೇಳಿದಾಗ ನಿನ್ ದೇಹದಲ್ಲಿ ಉತ್ಪನ್ನ ಆಗೋದಿಲ್ಲ, ಇದು ನೀನ್ ಹೊರಗಡೆಯಿಂದಾನೇ ತಗೋಬೇಕು ಅಂಡ್ ಇದರಿಂದ ನಿನ್ ಶುಗರ್ಸ್ ಬಹಳ ಒಳ್ಳೆ ಕಂಟ್ರೋಲಿಗೆ ಬರುತ್ತೆ ಅಂದಾಗ ಶಿ ವಾಸ್ ವೆರಿ ಮಚ್ ಕನ್ವಿನ್ಸ್ಡ್ ಅಂಡ್ ಇವಾಗ ಶಿ ಇಸ್ ವೆರಿ ಹ್ಯಾಪಿ. ಅವಳ ಶುಗರ್ಸು ಬಹಳ ಒಳ್ಳೆ ಕಂಟ್ರೋಲ್ ಇದೆ ಅಂಡ್ ವೇಟು ಸಹ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೇಡಮ್, ಅವ್ರಿಗೆ 8 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆನಂತರ ನಿಮ್ಮ ಹತ್ರ ಬಂದಿದ್ದು. ಆಮೇಲೆ ಈಗ ಒಳ್ಳೆ ರಿಸಲ್ಟ್ ಇದ್ದಾರೆ. ಶಿ ಇಸ್ ವೆರಿ ಹ್ಯಾಪಿ. ಮೇಡಮ್, ಈಗ ಈ ಡಯಾಬಿಟಿಸ್ ಅಂತಾರಲ್ಲ ಮೇಡಮ್, ಡಯಾಬಿಟಿಸ್ ಬರುತ್ತೆ, ಒಬ್ರು ಏನ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ಅಂದ್ರೆ ಫುಡ್ ಒಳಗಡೆ ಇರ್ಬೋದು. ವಾಟ್ ಈಸ್ ಮೇಡಮ್ ಇದ್ರ ಅಂತಂದ್ರೆ ಲೈಫ್ ಸ್ಟೈಲ್ ಹೆಂಗೆ ಲೀಡ್ ಮಾಡ್ಬೇಕು ಮೇಡಮ್ ಇದನ್ನ? ಓಕೆ, ಈಗ ನಾವೇನಂತೀವಿ, ಡಯಾಬಿಟೀಸ್ ಅನ್ನೋದು ಫ್ಯಾಮಿಲಿಲಿ ಇತ್ತು ಅಂದ್ರೆ, ನಿಮ್ ತಂದೆ ತಾಯಿಯರಿಗಿತ್ತು, ನಿಮ್ಮ ಅಜ್ಜ ಅಜ್ಜಿಗಿತ್ತು ಅಂದ್ರೆ ನಿಮಗ್ ಬರೋ ಚಾನ್ಸಸ್ ಬಹಳ ಇರುತ್ತೆ. ಹಂಗಂತ 100% ಬಂದೇ ಬರುತ್ತೆ, ನಾ ಹೆಂಗಿದ್ರು ಬಂದೇ ಬರುತ್ತೆ ಅಂತ ನೀವು ಆರಾಮಾಗಿ ಬಿಂದಾಸ್ ಆಗಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅವಾಯ್ಡ್ ಇಟ್. ಸೊ ಯೂಶಲಿ ಇನ್ನೊಂದೇನ್ ಪಾಯಿಂಟ್ ಇರುತ್ತೆ ಅಂದ್ರೆ, ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರುತ್ತೆ. ಅಂಡ್ ಈಗಿನ ಜನರೇಷನ್ ಅಲ್ಲಿ ಹೆಂಗೆ ಅಂದ್ರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ, ನಮ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ, ಕಾಂಪಿಟಿಷನ್ ಸಿಕ್ಕಾಪಟ್ಟೆ, ಸ್ಟ್ರೆಸ್ಸು ಅಷ್ಟೇ ಈಕ್ವಲ್ ಆಗಿರುತ್ತೆ.
ಆ್ಯಂಡ್ ಇದರಿಂದ ನಿದ್ದೆನೂ ಡಿಸ್ಟರ್ಬ್ ಆಗಿರುತ್ತೆ. ಸೊ ನಾವು ಯಾವ ಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಏನು ತಿಂತೀವಿ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಕೆಲಸದ ಒತ್ತಡದಲ್ಲಿ ಎಷ್ಟೊಂದು ಜನ ಒಬ್ಬೊಬ್ಬರೇ ಬೇರೆ ಬೇರೆ ಊರಿಗೆ ಹೋಗಿರ್ತೀರ, ಕೆಲಸದ ಒತ್ತಡದಿಂದ ಟೈಮ್ ಸರಿಯಾಗಿ ನೀವು ಗೋಲ್ಸ್ ಅಚೀವ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ನಿಮ್ಮದು ಬ್ರೇಕ್ಫಾಸ್ಟೇ 12 ಗಂಟೆಗೆ ಆಗೋದು, ಮಧ್ಯಾಹ್ನ ಊಟ 4 ಗಂಟೆಗೆ ಆಗೋದು, ರಾತ್ರಿ ಊಟ ಯಾವಾಗೂ 11-12 ಗಂಟೆಗೆ ಆಗೋದು. ಆ್ಯಂಡ್ ಆ ಟೈಮಲ್ಲಿ ಫುಲ್ ಹಸಿವಾಗಿರೋದ್ರಿಂದ ಸಿಕ್ಕಿರೋದು ಎಲ್ಲೋ ಟೀ, ಬಜ್ಜಿ, ಜಂಕ್ ಫುಡು, ಬರ್ಗರು, ಯಾಕಂದ್ರೆ ಫುಲ್ ಹಸಿವಾಗಿರುತ್ತೆ. ಆ ಥರ ಹಿಂಗೆ ಫಾಸ್ಟ್ ಫುಡ್ ತಗೊಂಡಾಗ ನಿಮ್ಗೆ ಬಹಳಷ್ಟು ಸಮಾಧಾನ ಆಗ್ಬಿಡುತ್ತೆ. ಸೊ ಹಾಗೆಲ್ಲ ಮಾಡೋದ್ರಿಂದ ಫಸ್ಟ್ ನಾವು ತಿನ್ನೋದನ್ನ ಗಮನ ಇಡಬೇಕು. ನಾವು ಒಂದು ಊಟದ ಟೈಮಿಂಗ್ಸ್ ಆದಷ್ಟು ನಾವು ಬ್ರೇಕ್ಫಾಸ್ಟ್ 8 to 9 ಒಳಗಡೆ, ಲಂಚ್ 1 to 2 ಒಳಗಡೆ, ಆ್ಯಂಡ್ ರಾತ್ರಿ ಡಿನ್ನರ್ ಬಿಫೋರ್ 9 ಇಷ್ಟು ಮಾಡಿದರೆ ಒಳ್ಳೇದಾಗುತ್ತೆ. ನಾವು ತಿನ್ನೋ ಆಹಾರದಲ್ಲಿ ನಾವು ನಮ್ಮ ಪ್ಲೇಟನ್ನು ಜನರಲಾಗಿ ನೋಡ್ಬೇಕಂದ್ರೆ ಚಪಾತಿ, ರೊಟ್ಟಿ, ಅನ್ನ ಅಥವಾ ನೀವೇನಾದರೂ ರಾಗಿ ಅಥವಾ ಬೇರೆ ಏನೋ ತಗೊಂತಿದ್ರೆ ಇದು ಕಾರ್ಬೋಹೈಡ್ರೇಟ್ ಪೋರ್ಷನ್. ಇದು ಪೋರ್ಷನ್ ನಮ್ದು ಪ್ಲೇಟಲ್ಲಿ ಬರೀ 1/4 ಕ್ವಾಂಟಿಟಿಯಲ್ಲಿ ಇರಬೇಕು. ಇನ್ನು 3/4 ಕ್ವಾಂಟಿಟಿಯಲ್ಲಿ ಇದು ಕರಿ, ಸಾಂಬಾರು, ಮೊಸರು, ಸೌತೆಕಾಯಿ ಗಜ್ರಿ ಅಥವಾ ಸ್ಪ್ರೌಟ್ಸು ಅಥವಾ ಇನ್ನಿತರ ಐಟಮ್ಸ್ನ ನೀವು ತಗೋಬೇಕು. ಹಸಿ ಪದಾರ್ಥ ಅಂದ್ರೆ ಹಸಿ ತರಕಾರಿ. ಹಸಿ ತರಕಾರಿಯಲ್ಲಿ ನಾವು ಇತ್ತೀಚೆಗೆ ಹಸಿ ತಪ್ಪಲದಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಹಸಿ ತಪ್ಪಲ ತಿನ್ನಿ ಅಂತ ನಾನು ಹೇಳಂಗಿಲ್ಲ. ನೀವು ಅಟ್ಲೀಸ್ಟ್ ಯಾವ್ದು ಪೀಲ್ ಮಾಡಿ ತಗೊಂತೀವಿ, ಕುಕುಂಬರು, ಕ್ಯಾರೆಟ್ ಇದೆಲ್ಲ ಪೀಲ್ ಮಾಡಿ ತಗೊಂತೀವಿ. ಸೊ ಇದು ಆನಿಯನ್, ಟೊಮ್ಯಾಟೊ ಈ ತರದೆಲ್ಲ ನಾವು ಸಲಾಡ್ಸ್ ಅಲ್ಲಿ ತಗೋಬಹುದು. ಕುದಿಸಿರೋಂತ ತರಕಾರಿ ಅಥವಾ ಕಾಳು ಅಥವಾ ಈ ಕರೀಸ್ ಅಲ್ಲಿ ಈಗ ಒಟ್ಟು 1 ಚಪಾತಿ, 1 ರೊಟ್ಟಿ, 1 ಕಪ್ ರೈಸ್ ತಗೊಂಡ್ರೆ 2 ಬಟ್ಲ ಪಲ್ಯ, 1 ಬಟ್ಲ ಸಾರು ಅಥವಾ ದಾಲು, 1 ಬಟ್ಲ ಮೊಸರು, ಈ ತರ ನೀವು ಡಿವೈಡ್ ಮಾಡ್ಕೊಂಡು ತಗೋಬಹುದು. ಅಂಡ್ ನಾನ್ ವೆಜಿಟೇರಿಯನ್ ಇಷ್ಟ ಇರೋರಿಗೆ ಆದಷ್ಟು ನೀವು ಹೋಮ್ ಕುಕ್ಡ್ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ರಿ. ಜಾಸ್ತಿ ಡೀಪ್ ಫ್ರೈಡ್ಕಿನ್ನ ಮಿನಿಮಮ್ ಆಯಿಲಿಂದ ಪ್ರಿಪೇರ್ ಆಗಿರುವಂಥ ಫುಡ್ ಐಟಮ್ಸ್ನ ತಗೋರಿ. ಆ್ಯಂಡ್ ನಾನ್ ವೆಜ್ಜಲ್ಲಿ ಫಿಶ್ ಇಸ್ ಮೋರ್ ಪ್ರಿಫರೇಬಲ್. ದಿನ ತಗೊಂಡ್ರು ನಡೆಯುತ್ತೆ. ಚಿಕನ್ ವಾರಕ್ಕೊಂದ್ಸರಿ, ಮಟನ್ ಒಂದು ಸ್ವಲ್ಪ ಲೆಸ್ ಫ್ರೀಕ್ವೆಂಟ್ಲಿ ತಗೊಂಡ್ರೆ ಒಳ್ಳೇದು. ಮೊಟ್ಟೆ ತಗೊಳ್ಳೋದು ಸರಿನೇ. ನೀವು ದಿವ್ಸಕ್ಕೆ 1 ಮೊಟ್ಟೆ ಕಂಪ್ಲೀಟ್ ಬಾಯ್ಲ್ಡ್ ಎಗ್ ಅಥವಾ 1 ಫುಲ್ ಎಗ್ದ ಆಮ್ಲೆಟ್ ಅಥವಾ ಈ ಥರ ತಗೊಂಡ್ರು ನಡೆಯುತ್ತೆ. ಮೇಡಮ್, ಇದು ಎಲ್ಲರಿಗೂ ನೀವು ಆಗಲೇ ಹೇಳಿದಾಗ ಇನ್ಸುಲಿನ್ ಅಂದರೆ ಭಯ, ಇದು ಲೈಫ್ ಟೈಮ್ ತಗೋಬೇಕಾ ಅನ್ನೋ ಭಯ ಇರುತ್ತೆ ಮೇಡಮ್. ಈ ಇನ್ಸುಲಿನ್ ಅಂದ್ರೆ ಏನು ಮೇಡಮ್? ಅದು ಯಾವ ಅಂಗದಿಂದ ಉತ್ಪತ್ತಿ ಆಗುತ್ತೆ ಮೇಡಮ್? ಇನ್ಸುಲಿನ್ ಅದು ನಥಿಂಗ್ ಬಟ್ ಅ ಹಾರ್ಮೋನ್. ಅದು ನಮ್ಮ ದೇಹದಲ್ಲಿ ಸಹಜವಾಗಿ ಪ್ಯಾನ್ಕ್ರಿಯಾಸ್ ಅನ್ನೋ ಆರ್ಗನ್ ಇಂದ ಉತ್ಪನ್ನ ಆಗುತ್ತೆ. ಇನ್ಸುಲಿನ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಅದು ನಾವೇನು ಊಟ ಮಾಡಿರ್ತೀವಲ್ಲ ಎಲ್ಲಾ ಫುಡ್ ಡೈಜೆಸ್ಟ್ ಆಗಿ ಗ್ಲೂಕೋಸ್ಗೆ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸು ನಮ್ದು ದೇಹದ ಅಂಗಾಂಗಗಳು ಕೆಲಸ ಮಾಡ್ಬೇಕಂದ್ರೆ ಅದು ಎನರ್ಜಿ ಸೋರ್ಸ್ ಆಗಿರುತ್ತೆ. ಆ ಇನ್ಸುಲಿನ್ ಏನೋ ಒಂದು ಮೆಸೆಂಜರ್ ತರ ನಮ್ ದೇಹದ ಒಂದ್ಸರಿ ನಾವು ಡೈಜೆಸ್ಟ್ ಮಾಡಿ ಗ್ಲೂಕೋಸ್ ಇನ್ ಬ್ಲಡ್ ಲೆವೆಲ್ಗೆ ಹೋಗುತ್ತಲ್ಲ, ಅಲ್ಲಿಂದ ಸೆಲ್ಸ್ ಒಳಗಡೆ ಪುಷ್ ಮಾಡಕ್ಕೆ ಇನ್ಸುಲಿನ್ ಒಂಥರ ಕೀ ಇದ್ದಂಗೆ ಅಲ್ಲಿ ಕಳಿಸ್ಬೇಕು. ಸೊ ಮೇನ್ ಆಗಿ ಕೆಲಸ ಮಾಡೋದಂದ್ರೆ ಇಟ್ ವಿಲ್ ಸಪ್ಲೈ ಇನ್ಸುಲಿನ್ ಟು ಎಸೆನ್ಷಿಯಲ್ ಆರ್ಗನ್ಸ್ ಅಂಡ್ ಸೆಲ್ಸ್, ಬೇಸಿಕಲಿ ಫಾರ್ ದ ನಾರ್ಮಲ್ ಫಂಕ್ಷನಿಂಗ್. ಅಂಡ್ ಇದು ಉತ್ಪನ್ನ ಆಗೋದು ಪ್ಯಾಂಕ್ರಿಯಾಸ್ ಅನ್ನೋ ಆರ್ಗನ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅಲ್ಲಿಂದ ಇನ್ಸುಲಿನ್ ಉತ್ಪನ್ನ ಆಗುತ್ತೆ. ಮೇಡಮ್, ಅಂದರೆ ಈ ಮುಂದಿನ ನನ್ನ ಪ್ರಶ್ನೆ ಮುಂದಿನ ಹೋಗೋಕ್ಕಿಂತ ಮುಂಚೆ ಮೇಡಮ್, ಈ ಮಧುಮೇಹ ಬಂತು ಅಂದರೆ ಕೆಲವೊಂದಷ್ಟು ಜನ ಜಾಸ್ತಿ ಹೆದರ್ಕೊಳ್ಳುವಂಥ ಸಿಚುವೇಶನ್ ಜಾಸ್ತಿ ಎದುರಾಗ್ತವೆ ಮೇಡಮ್. ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಮಧುಮೇಹ ಅನ್ನೋದು ನೀವು ಭಯದಿಂದ ನೋಡಿದ್ರೆ ನಿಮ್ಗೆ ಅದು, ಯಾಕಂದ್ರೆ ಕಂಡೀಷನ್ ಲೈಫ್ ಲಾಂಗ್ ಅದ್ರ ಜೊತೆ ನೀವು ಇರಬೇಕು. ನೀವು ಅದನ್ನ ಭಯದಿಂದ ನೋಡ್ಕೊಂಡ್ರೆ ನೀವು ಆರಾಮಾಗಿ ಇರಕ್ ಆಗೋದೇ ಇಲ್ಲ. ನೀವು ಅದನ್ನ ಫ್ರೆಂಡ್ಲಿಯಾಗಿ ನೋಡ್ಕೊಂಡು ಅದು ಒಂದು ಕಂಡೀಷನ್, ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಏನೂ ಆಗೋದಿಲ್ಲ ಅಂತ ಅದು ನಿಮ್ಗೆ ಅರಿವಾದ್ರೆ ನೀವು ಅದು ಆರಾಮಾಗಿ ಲೀಡ್ ಮಾಡ್ಬೋದು. ಯಾಕೆಂದ್ರೆ ಡಯಾಬಿಟಿಸ್ ಡಿಸ್ಟ್ರೆಸ್ ಅಂತಾನು ಅಂತೀವಿ. ಏನಾಗತ್ತಂದ್ರೆ ಎಷ್ಟೊಂದು ಜನ ಶುಗರ್ ಬಂದಿರುತ್ತೆ, ಎಷ್ಟೊಂದ್ಸರಿ ನಾವು ನೋಡಿದೀವಿ 30 ಇಯರ್ಸ್ ಅದಕ್ಕಿಂತ ಕೆಳಗಿನ ವಯಸ್ಸಲ್ಲೂ ಸಹ ಡಯಾಬಿಟಿಸ್ ಬರುತ್ತೆ ಈಗಿನ ಕಾಲದಲ್ಲಿ. ಸೊ ಅವರು ಡಯಾಬಿಟಿಸ್ ಬಂತಲ್ಲಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಎಷ್ಟೊಂದು ಜನ ಡಿಪ್ರೆಷನ್ಗೂ ಹೋಗಿ ಅವ್ರದ್ದು ಸ್ವಲ್ಪ ಫಂಕ್ಷನಾಲಿಟಿನೇ ಕಡಿಮೆ ಆಗ್ಬಿಡುತ್ತೆ. ಈ ತರ ತಿಳ್ಕೊಳ್ಳೋದು ತಪ್ಪು. ಡಯಾಬಿಟಿಸ್ ಅನ್ನೋದು ಇಟ್ ಈಸ್ ಅ ಟ್ರೀಟಬಲ್ ಕಂಡೀಷನ್ ಅಂಡ್ ವಿ ಕ್ಯಾನ್ ಕಂಟ್ರೋಲ್ ಇಟ್ ವೆರಿ ವೆಲ್. ನಾವು ಇನಿಷಿಯಲ್ ಡೇಸ್ ಇಂದ ಸರಿಯಾಗಿ ಅದನ್ನ ಡಿಟೆಕ್ಟ್ ಮಾಡಿಕೊಂಡು ಒಳ್ಳೆ ತರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಹೋದ್ರೆ ಏನು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅಂಡ್ ವಿ ಕ್ಯಾನ್ ಲೀಡ್ ಅ ಹೆಲ್ದಿ ಕಂಫರ್ಟೇಬಲ್ ಲೈಫ್. ಮೇಡಮ್, ನಿಜ ಮೇಡಮ್, ಒಳ್ಳೆ ಮಾಹಿತಿ ಮೇಡಮ್. ಈಗ ಡಯಾಬಿಟಿಸ್ ಬಂದಾಗ ಮೇಡಮ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಭಾಗಗಳಿಗೆ, ಅಂಗಾಂಗಗಳ ಮೇಲೆ ಯಾವ ಅಂಗಾಂಗದ ಮೇಲೆ ಹೆಚ್ಚು ಪರಿಣಾಮ ಬೀರ್ಬೋದು ಮೇಡಮ್ ಇದು?
ಡಯಾಬಿಟಿಸ್ ಅನ್ನೋದು ದೇಹದ ಆಲ್ಮೋಸ್ಟ್ ಎವ್ರಿ ಆರ್ಗನ್ಗೆ ಎಫೆಕ್ಟ್ ಆಗಬಹುದು. ಬಟ್ ಮೋಸ್ಟ್ ಕಾಮನ್ಲಿ ನಾವು ಎಫೆಕ್ಟ್ಸ್ ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ ಮೊದಲನೇದಾಗಿ ಕಣ್ಣಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ನಾವು ಕಣ್ಣಲ್ಲಿ ಕಾಮನ್ ಆಗಿ ಪ್ರಾಬ್ಲಮ್ಸ್ ಕೇಳಿದ್ರೆ ಅಂದ್ರೆ ಒಂದು ಕೆಟರಾಕ್ಟ್ ಪ್ರಾಬ್ಲಮ್, ಕಾಜು ಬಿಂದು, ಮೋತಿ ಬಿಂದು ಅಥವಾ ಕಣ್ಗುಡ್ಡೆ ವೈಟ್ ಆಗೋದಂತ ಹೇಳ್ತೀವಲ್ಲ ಅದು. ಮತ್ತು ಇನ್ನೊಂದು ಪ್ರಾಬ್ಲಮ್ಮು ರೆಟಿನಾ ರಿಲೇಟೆಡ್ ಇಶ್ಯೂಸ್. ಇದು ಕ್ಯಾಟರಾಕ್ಟ್ ಸಹ ಸ್ವಲ್ಪ ಬೇಗ ಬರ್ಬೋದು. ಸಾಮಾನ್ಯವಾಗಿ ನಾವು ವಯಸ್ಸಾದವ್ರಿಗೆ, ವೃದ್ಧರಲ್ಲಿ ಇದು ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ನೋಡ್ತೀವಿ. ಬಟ್ ಶುಗರ್ ಇದ್ದವ್ರಿಗೆ ಇದು ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಅನ್ನೋದು ಬೇಗನೆ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟ್ ಅದರಲ್ಲಿ ಇರೋ ರೆಟಿನಾ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದರೆ ವ್ಯಾಸ್ಕುಲೋಪತಿ, ಮೈಕ್ರೋ ವ್ಯಾಸ್ಕುಲೋಪತಿ ಆಗುತ್ತೆ. ಅಂದರೆ ಸಣ್ಣ ಸಣ್ಣ ರಕ್ತನಾಳಗಳು ಏನು ನಮ್ಗೆ ರೆಟಿನಾಗೆ ಸಪ್ಲೈ ಮಾಡುತ್ತೋ ಅಲ್ಲಿ ಸ್ವಲ್ಪ ಡ್ಯಾಮೇಜಸ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದು ಡಯಾಬಿಟೀಸ್, ಎಷ್ಟೊಂದು ಜನ ಕೇಳ್ತಾರೆ, ನಾನು ಯಾಕೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ನಂದು ಶುಗರ್ 300-400 ಇದ್ರೂ ನಾನು ಆರಾಮಾಗಿದ್ದೀನಿ. ಇದು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಸ್ಲೋಲಿ ಡ್ಯಾಮೇಜಸ್ ಆಗ್ತಾ ಹೋಗುತ್ತೆ. ಈ ರೆಟಿನಾ ಪ್ರಾಬ್ಲಮ್ ಇಂದ ಎಷ್ಟೊಂದು ಜನ ದೃಷ್ಟಿನೂ ಸಹ ಕಳ್ಕೊಂತಾರೆ. ಸೊ ರೆಟಿನಾ ಒಂದು ಮುಖ್ಯವಾದ ಕಣ್ಣಿನಲ್ಲಿ ಒಂದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಮಾತಾಡ್ಬೇಕಾದ್ರೆ ಕಿಡ್ನಿಲಿ ಫಸ್ಟ್ ಸ್ಟಾರ್ಟ್ ಆಗೋದು ಪ್ರೋಟೀನ್ ಯೂರಿಯಾ. ಎಕ್ಸೆಸ್ ಆಗಿ ಪ್ರೋಟೀನ್ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಅದೇ ಅದನ್ನ ನಾವು ಸರಿಯಾಗಿ ಸಮಯದಲ್ಲಿ ಶುಗರ್ಸ್ ಕಂಟ್ರೋಲ್ ನೀಡಲಿಲ್ಲ, ನಾವು ಕಂಟ್ರೋಲ್ ಅಲ್ಲಿ ತರಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಿಡ್ನಿ ಡ್ಯಾಮೇಜ್ ಆಗಬಹುದು. ನೆಕ್ಸ್ಟ್ ಇದು ನರಗಳಲ್ಲಿ ಎಷ್ಟೊಂದು ಜನರು ಹೇಳ್ತಾರೆ, ಶುಗರ್ ಜಾಸ್ತಿ ಆದ್ರೆ ನನ್ ಕಾಲು ಉರಿಯುತ್ರಿ, ಕಾಲು ಜುಮ್ ಅನ್ನತ್ತೆ, ಕಾಲಲ್ಲಿ ಸ್ಪರ್ಶ ಕಡಿಮೆ ಆಗೋದು. ಸೊ ನರಗಳ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಇದು ನ್ಯೂರೋಪತಿ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಇವನ್ ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕ್ ಪ್ರಾಬ್ಲಮ್ಮು, ಮತ್ತು ಇನ್ನು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕಾಲುಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಹೆಚ್ಚಾಗಿ ನೋಡಬಹುದು. ಮೇಡಮ್, ಈ ಇನ್ಸುಲಿನ್ ಏನಂತ ಹೇಳಿದ್ರಿ, ಅದನ್ನ ತಗೊಂಡಾಗ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ ಮೇಡಮ್. ಹೈ ಜಾಸ್ತಿ ಆದಾಗ ಈ ಪ್ಯಾರಲಿಸಿಸ್ ಆಗುವಂಥ ಮೂಮೆಂಟ್ಸ್ ಏನಾದರೂ ಇರುತ್ತವೆ? ಹೌದು, ಶುಗರ್ಸ್ ಅನ್ಕಂಟ್ರೋಲ್ಡ್ ಇತ್ತು ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆರ್ ಜಸ್ಟ್ ಡಯಾಬಿಟಿಸ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಫೇಲಿಯರ್, ಹಾರ್ಟ್ ಪ್ರಾಬ್ಲಮ್ಸ್ ಅಂಡ್ ಸ್ಟ್ರೋಕ್ ಪ್ರಾಬ್ಲಮ್ಸ್. ನಾವೇನಂತೀವಿ, ಈಗ ಒಂದು ನಾನ್ ಡಯಾಬಿಟಿಕ್ ಪರ್ಸನ್ ತಗೊಳ್ರಿ ಅಂಡ್ ಒಂದು ಡಯಾಬಿಟಿಕ್ ಪರ್ಸನ್ ತಗೊಳ್ರಿ. ಡಯಾಬಿಟಿಕ್ ಪರ್ಸನ್ ನಲ್ಲಿ ನಾನ್ ಡಯಾಬಿಟಿಕ್ ಪರ್ಸನ್ಕಿನ್ನ ಒಂದು 5 ಪಟ್ಟು ಹೆಚ್ಚಿನ ರಿಸ್ಕ್ ಹಾರ್ಟ್ ಅಟ್ಯಾಕ್ದು, ಸ್ಟ್ರೋಕ್ದು ಇರುತ್ತೆ. ಮೇಡಮ್, ಈ ವರ್ಷದ ಅಂದ್ರೆ ಈ ಡಯಾಬಿಟಿಸ್ ಅಲ್ಲಿ ಏನ್ ಥೀಮ್ ಇದೆ ಮೇಡಮ್? ಪ್ರತಿ ವರ್ಷ ಒಂದು ಡಯಾಬಿಟಿಸ್ ರಿಲೇಟೆಡ್ ಥೀಮ್ ಇಟ್ಕೊಂಡು ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕಂತ ಹೋಗಿರ್ತೀವಿ. ಈ ವರ್ಷದ WHO ಥೀಮ್ ಏನಂದ್ರೆ ಡಯಾಬಿಟಿಸ್ ಅಕ್ರಾಸ್ ಆಲ್ ದ ಏಜ್ ಗ್ರೂಪ್ಸ್. ಯಾಕಂದ್ರೆ ಸಾಮಾನ್ಯವಾಗಿ ಏನ್ ಕೇಳ್ತಾರೆ, ಡಯಾಬಿಟಿಸ್ ಅಂದ್ರೆ ಏಜ್ ಆದವ್ರಿಗೆ ಬರುತ್ತೆ, ನಂದು ಇನ್ನೂ ಸಣ್ಣವಳು, ನಾನು ಯಾಕೆ ಶುಗರ್ಸ್ ಚೆಕ್ ಮಾಡ್ಕೋಬೇಕು, ಅದನ್ನ ಏಜ್ ಆದ್ಮೇಲೆ ಬರುತ್ತೆ. ಬಟ್ ಡಯಾಬಿಟಿಸ್ ಅನ್ನೋದು ವಿ ಕ್ಯಾನ್ ಸಿ ಅಕ್ರಾಸ್ ಏಜ್ ಗ್ರೂಪ್ಸ್. ಅಂದ್ರೆ ಹುಟ್ಟಿದ ಕೂಸಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ನೋಡ್ಬೋದು. ಆವಾಗಲೇ ಹೇಳಿದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟಿಸ್ ಅಂತ ಏನ್ ಹೇಳಿದ್ವಲ್ಲ, ಹುಟ್ಟಿದ ಕೂಸಿಂದ 6 ತಿಂಗಳವರೆಗೂ ಡಯಾಬಿಟಿಸ್ ಏನಾದ್ರು ಕಂಡು ಬಂದ್ರೆ ಇಟ್ಸ್ ಯೂಶಲಿ ಜೆನೆಟಿಕ್ ಪ್ರಾಬ್ಲಮ್ಸ್. 6 ತಿಂಗಳಿಂದ ಚೈಲ್ಡ್ಹುಡ್ ಅಲ್ಲಿ ಏನಾದರೂ ನಾವು ಡಯಾಬಿಟಿಸ್ ನೋಡಿದ್ರೆ ಯೂಶಲಿ ಇಟ್ ಇಸ್ ಟೈಪ್ 1 ಡಯಾಬಿಟಿಸ್. ಅಡಲಸೆಂಟ್ಸ್ ಅಲ್ಲೂ ನಾವು ಟೈಪ್ 1 ಡಯಾಬಿಟಿಸ್ ನೋಡ್ಬೋದು. ಯಂಗ್ ಅಡಲ್ಟ್ಸ್ ಅಥವಾ ಅಡಲ್ಟ್ಸ್ ಅಲ್ಲಿ ನಾವು ನೋಡಿದಾಗ ಯೂಶಲಿ ಮೋಸ್ಟ್ ಕಾಮನ್ಲಿ ಇಟ್ ಇಸ್ ಟೈಪ್ 2 ಡಯಾಬಿಟಿಸ್. ಪ್ರೆಗ್ನೆನ್ಸಿಲಿ ಬಂದಾಗ ಅದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ. ಇನ್ನು ಕೆಲವೊಂದಿಷ್ಟು ಮೋನೋಜೆನಿಕ್ ಫಾರ್ಮ್ಸ್ ಆಫ್ ಡಯಾಬಿಟೀಸ್ ಅಥವಾ ಪ್ಯಾನ್ಕ್ರಿಯಾಟಿಕ್ ಡಯಾಬಿಟೀಸ್ ಅಥವಾ ಅದರ್ ಕಾಸಸ್ ಆಫ್ ಡಯಾಬಿಟಿಸ್ ನಾವು ನೋಡಬಹುದು. ಸೊ ಅಕ್ರಾಸ್ ದ ಏಜ್ ಗ್ರೂಪ್ ಡಯಾಬಿಟೀಸ್ ಅನ್ನು ನೋಡಬಹುದು. ಯಾವ ವಯಸ್ಸಲ್ಲೂ ನಾವು ಸೇಫ್ ಆಗಿದ್ದೀವಿ, ನಮ್ಗೇನು ಡಯಾಬಿಟಿಸ್ ಬರಂಗಿಲ್ಲ ಅಂತ ನಾವು ತಿಳ್ಕೊಬಾರ್ದು. ಮೇಡಮ್, ಈಗ ಇದರೆಲ್ಲ ಒಟ್ಟಾರೆ ಮಾಹಿತಿ ಕೊಟ್ಟಿದ್ದೀರಿ ಮೇಡಮ್. ಪ್ರಮುಖವಾಗಿ ಇದು ಫುಡ್ಡಲ್ಲಿ ಯಾವ ರೀತಿ ಅವರು ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ಬೇಕು ಮೇಡಮ್? ಈಗ ಶುಗರ್ ಇದ್ದವರು ಊಟದಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ, ಸಾಮಾನ್ಯವಾಗಿ ಕೇಳ್ತಾರೆ, ಮೇಡಮ್ ನಾನು ಚಪಾತಿ ಅಂದರೆ ವೀಟ್ ಐಟಮ್ಸ್ ಬಿಡಬೇಕಾ, ಜೋಳದ ಐಟಮ್ ಬಿಡಬೇಕಾ, ರೈಸೇ ಬಿಟ್ಟು ಬಿಡಬೇಕಾ ಅಂತ ಕೇಳಿದಾಗ ನಾನು ಹೇಳೋದು ಉತ್ತರ ಒಂದೇ. ನೀವು ಕಲ್ಚರಲಿ ನೀವು ಏನು ಹುಟ್ಟು ಬೆಳ್ಕೊಂಡು ತಿನ್ಕೊಂತ ಬಂದಿದ್ದೀರಿ ಅದರಲ್ಲೇ ಮಾಡಿಫಿಕೇಶನ್ಸ್ ಮಾಡ್ಕೊಳ್ರಿ. ಏನು ಡ್ರಾಸ್ಟಿಕ್ ಚೇಂಜಸ್ ಮಾಡ್ಕೋಬೇಡಿ. ಮೊದಲನೇದಾಗಿ ಇದಕ್ಕೆ ಕಾರಣ ಏನಂದರೆ, ನೀವು ಡ್ರಾಸ್ಟಿಕ್ ಆಗಿ ಏನು ಚೇಂಜಸ್ ಮಾಡ್ಕೊತೀರಲ್ಲ, ಯು ಕ್ಯಾನ್ ನಾಟ್ ಸಸ್ಟೈನ್ ಇಟ್ ಫಾರ್ ಮೋರ್ ದೆನ್ 3 months. 3-4 ತಿಂಗಳು 6 ತಿಂಗಳು ಇವೆಲ್ಲ ಕ್ರ್ಯಾಶ್ ಡಯಟ್ಸು. ನೀವು ಲೋ ಕಾರ್ಬ್ ಡಯಟು ಅಥವಾ ಕೀಟೋ ಡಯಟು, ಪ್ರೋಟೀನ್ ರಿಚ್ ಡಯಟು, ಈ ಥರ ಏನೇ ಫಾಲೋ ಮಾಡಿಕೊಂಡ್ರು ಅದು ನೀವು 3 ತಿಂಗಳು 6 ತಿಂಗಳಾದ್ಮೇಲೆ ವಾಪಸ್ ನೀವು ನಿಮ್ಮ ಡಯಟಿಗೆ ಹೋಗ್ತೀರಾ. ಸೊ ಅದಕ್ಕೆ ನೀವು ಏನು ರೆಗ್ಯುಲರ್ ಆಗಿ ತಿನ್ಕೊಂಡು ಬಂದಿದ್ದೀರಿ ಅದರಲ್ಲೇ ಮಾಡಿಫಿಕೇಶನ್ಸ್ ಮಾಡ್ಕೊಳ್ರಿ. ಎರಡನೇದು, ನೀವು ಆದಷ್ಟು ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಈ ಥರ ಐಟಮ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿರಿ. ನೀವು ಡಯಾಬಿಟಿಸ್ ಇದೆ ಅಂತ ಹೇಳಿ ಎಷ್ಟೊಂದು ಜನ ಶುಗರ್ ಟೀ ಬಿಟ್ಟು ಬೆಲ್ಲದ ಚಹಾ ಅಂತ ಕುಡಿತಾರೆ. ಇದು ಕಾಮನ್ ಟ್ರೆಂಡ್ ಆಗಿದೆ. ಬೆಲ್ಲದ ಚಹಾ ಕುಡಿದ್ರೆ ಡಯಾಬಿಟಿಸ್ ಇರೋರಿಗೆ ನಡೆಯುತ್ತೆ ಅಂತ ಹೇಳ್ತಾರೆ.
ಶುಗರು ಅಥವಾ ಸಕ್ಕರೆ ಬೆಲ್ಲ ಎರಡೂ ಒಂದೇ. ಬೆಲ್ಲದಲ್ಲಿ ಎಕ್ಸ್ಟ್ರಾ ಐರನ್ ಕಂಟೆಂಟ್ ಇರುತ್ತೆ ಹೊರತು ಮತ್ತೆ ಏನು ಅಡಿಷನಲ್ ಇರಂಗಿಲ್ಲ, ಕಡಿಮೆ ಆಗಲ್ಲ, ಏನು ಕಡಿಮೆ ಆಗಂಗಿಲ್ಲ. ಅದರಲ್ಲೂ ಅಷ್ಟೇ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಜನ ಶುಗರ್ ಫ್ರೀ ಟ್ಯಾಬ್ಲೆಟ್ಸು ಅವು ಸಿಂಥೆಟಿಕ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ. ದೋಸ್ ಆರ್ ಆಲ್ ನಾಟ್ ಹಾರ್ಮ್ಫುಲ್, ದೇ ಆರ್ ನಾಟ್ ಯೂಸ್ಫುಲ್. ಲಾಂಗ್ ಟರ್ಮಲ್ಲಿ ಅದರಿಂದ ಹಾರ್ಮ್ ಆಗುತ್ತೆ ಬಿಕಾಸ್ ದೇ ಆರ್ ಕೆಮಿಕಲ್ಸು. ಆ್ಯಂಡ್ ಕೆಲವೊಂದರಲ್ಲಿ ಕಾರ್ಸಿನೋಜೆನಿಕ್ ಪ್ರಾಪರ್ಟೀಸು ಇರುತ್ತೆ. ಅದಕ್ಕೆ ನಾವು ಶುಗರ್ ಫ್ರೀ ಟ್ಯಾಬ್ಲೆಟು ರೆಗ್ಯುಲರ್ ಬೇಸಿಸ್ ಅಡ್ವೈಸ್ ಮಾಡೋಂಗಿಲ್ಲ. ನೆಕ್ಸ್ಟು ಫ್ರೂಟ್ಸಲ್ಲಿ ನಾವು ಫ್ರೂಟ್ಸನ್ನು 2 ಥರ ಡಿವೈಡ್ ಮಾಡ್ತೀವಿ. ಒಂಥರ ಲೋ ಗ್ಲೈಸೆಮಿಕ್ ಫ್ರೂಟ್ಸು ಮತ್ತು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಅಂತ ಹೇಳಿ. ಈಗ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಅಂದರೆ ನೀವು ಒಂದು ಹಣ್ಣು ತಿಂದರೆ ನಿಮ್ಮ ದೇಹದಲ್ಲಿ ಎಷ್ಟು ಶುಗರ್ ಲೆವೆಲ್ ಏರುತ್ತೆ ಅವಕ್ಕೆ ಹೈ ಗ್ಲೈಸೆಮಿಕ್ ಅಂದರೆ ಜಾಸ್ತಿ ಏರ್ತಿದ್ರೆ ಅವಕ್ಕೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಅಂತೀವಿ. ಇದರಲ್ಲಿ ಎಕ್ಸಾಂಪಲ್ಸು ಬಾಳೆಹಣ್ಣು, ಚಿಕ್ಕು, ಸೀತಾಫಲ, ಮ್ಯಾಂಗೋ, ವಾಟರ್ ಮೆಲನ್ ಇವೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಇರೋದ್ರಿಂದ ಇದನ್ನು ಶುಗರ್ ಇದ್ದವರು ಆದಷ್ಟು ಅವಾಯ್ಡ್ ಮಾಡಬೇಕು. ಒಳ್ಳೆ ಕಂಟ್ರೋಲ್ ಇದ್ದವರು ಒನ್ಸ್ ಇನ್ ಅ ವೈಲ್ ಸೀಸ್ನಲ್ ಆಗಿ ಮನೇಲಿ ಎಲ್ಲರೂ ತಿನ್ನೋವಾಗ 1-2 ಸ್ಲೈಸ್ ತೊಗೊಂಡ್ರೆ ನಡೆಯುತ್ತೆ. ಬಟ್ ಶುಗರ್ಸ್ ಯಾರ್ದು ಕಂಟ್ರೋಲೇ ಇಲ್ಲ ಅವರು ಆದಷ್ಟು ಅಂದರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ಯಾವುದು ತಿನ್ಬೋದಂದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಫ್ರೂಟ್ಸ್, ಎಕ್ಸಾಂಪಲ್ ಆ್ಯಪಲ್, ಗೋವಾ, ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ದಾಳಿಂಬ್ರೆ, ಆರೆಂಜು, ಮೋಸಂಬಿ ಇದನ್ನೆಲ್ಲ ನೀವು ಡೈಲಿ 1 ಫ್ರೂಟ್ ಪರ್ ಡೇ ಗಾತ್ರದಲ್ಲಿ ತಗೊಂಡಾಗ ಅದು ಹಣ್ಣಿನ ಜ್ಯೂಸ್ಗಿನ ಹಣ್ಣೆ ಪ್ರಿಫರ್ ಮಾಡಿದಾಗ ನಿಮ್ಮದು ಕ್ಯಾಲರೀಸ್ ಅಷ್ಟು ಏರಂಗಿಲ್ಲ. ಆ್ಯಂಡ್ ಆದಷ್ಟು ನಿಮ್ಮದು ಊಟದಲ್ಲಿ ಸ್ಪ್ರೌಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ರುಟೀನಾಗಿ ಏನು ತಿಂತಿರ್ತೀರ ಅದೇ ತೊಗೊತೀರಿ. ಕಾರ್ಬೋಹೈಡ್ರೇಟ್ ಪೋರ್ಷನ್ ಕಮ್ಮಿ ಮಾಡಿಕೊಂಡ್ರೆ ನಿಮ್ಗೆ ಯಾವುದೂ ಊಟದಲ್ಲಿ ಮಿಸ್ ಆಗೋದಿಲ್ಲ. ಆ್ಯಂಡ್ ನೀವು ಅದನ್ನು ಸಸ್ಟೈನ್ ಮಾಡ್ಬೋದು. ಲೈಫ್ ಲಾಂಗ್ ಯಾವ ಥರ ಸಸ್ಟೈನ್ ಮಾಡ್ಬೋದು ಅದರಲ್ಲೇ ಮಾಡಿಫಿಕೇಶನ್ಸ್ ಮಾಡ್ಕೊಳ್ರಿ. ಯಾವುದು ಕ್ರ್ಯಾಶ್ ಡಯಟ್ಸು ನಿಮಗೆ ಗೊತ್ತಿಲ್ಲದೆ ಇರೋದು ಅಥವಾ ಫ್ರೀಕ್ವೆಂಟಾಗಿ ಏನೋ ಒಂದು ಟ್ರೆಂಡ್ ನಡೀತಿದೆ ಅಂತ ಅದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಮೇಡಮ್ ನಿಮಗೆ ಕೊನೆಯ ಪ್ರಶ್ನೆ ಮೇಡಮ್, ಈ ಡಯಾಬಿಟಿಸ್ ಅಂತೇಳಿ ಯಾರಾದ್ರೂ ತಲೆಯಲ್ಲಿ ಬಂದರೆ ಅವರು ಫುಡ್ನ ಬರೀ ಫೋಕಸ್ ಮಾಡೋದು 1-2 ಫುಡ್ ಮಾತ್ರ ಮೇಡಮ್. ಕಂಪ್ಲೀಟಾಗಿ ರೈಸ್ ಬಿಟ್ಬಿಡ್ತಾರೆ ಅಥವಾ ಕಂಪ್ಲೀಟಾಗಿ ಶುಗರ್ನೇ ಬಿಟ್ಬಿಡ್ತಾರೆ, ಸ್ವೀಟ್ ತಿನ್ನೋದು ಬಿಡ್ತಾರೆ ಮೇಡಮ್. ಅಂಥವ್ರಿಗೆ ಏನು ಹೇಳ್ತೀರಿ ಮೇಡಮ್? ನಾನು ಅಂಥವ್ರಿಗೆ ಎಷ್ಟು ಜನ ಕೇಳ್ತಾರೆ ಮೇಡಮ್ ನಾನು ರೈಸೇ ಬಿಟ್ಬಿಡ್ಲ ಅಂತ ಹೇಳಿ. ನಾನು ಅವ್ರಿಗೆಲ್ಲ ಎಕ್ಸಾಂಪಲ್ ಕೊಡೋದು ಒಂದಂದರೆ, ನೀವು ಕೆಲವೊಂದ್ರೆ ನಮ್ದು ಇಂಡಿಯಾ ಇಸ್ ಅ ಮಲ್ಟಿ ಡೈವರ್ಸ್ ಕಂಟ್ರಿ ವೇರ್ ಅಂದರೆ ಎಲ್ಲ ಫುಡ್ ಕಲ್ಚರ್ ಡಿಫ್ರೆಂಟ್ ಇದೆ. ನೀವು ಸೌತಲ್ಲಿ ಹೋದರೆ ಕೇರಳ, ತಮಿಳ್ನಾಡು ಸೈಡ್ ಹೋದರೆ ಅವ್ರದ್ದು ಆ್ಯಂಡ್ ಆಂಧ್ರ ಸೈಡ್ ಹೋದರೆ ರೈಸೇ ಸ್ಟೇಪಲ್ ಫುಡ್. ನೀವು ಅವರು ಚಪಾತಿ ರೊಟ್ಟಿ ಅಂತ ಅವ್ರು ಎಷ್ಟೋ ಜನ ತಿನ್ನೋದೇ ಇಲ್ಲ. ಸೊ ಅಂಥವ್ರಿಗೆಲ್ಲ ನೀವು ರೈಸ್ ಬಿಟ್ಬಿಡ್ರಿ ಅಂದರೆ ಅವರು ನಾವು ಊಟ ಬಿಟ್ಟು ಸಾಯ್ಬೇಕಾ ಮೇಡಮ್ ಅಂತ ಕೇಳ್ತಾರೆ. ಸೊ ಆ ಥರ ಏನು ಕಾನ್ಸೆಪ್ಟ್ ಇಲ್ಲ. ನೀವು ರೈಸ್ ಬಿಡಬೇಕು ಅಥವಾ ಇದು ವೀಟ್ ಐಟಮೇ ಬಿಡಬೇಕು ಅಂಥೇಳಿ. ಸೊ ಇಂಥವ್ರಿಗೆ ಏನು ಹೇಳ್ಬೇಕಂದ್ರೆ ನೀವು ಪೋರ್ಷನ್ ಸೈಜ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯೂಶ್ವಲಿ ನೀವು ಎಷ್ಟು ರೈಸ್, ಚಪಾತಿ, ರೋಟಿ ತೊಗೊತೀರಿ ಅದು ಡಬಲ್ ಅಥವಾ ಟ್ರಿಪಲ್ ಇಟ್ ಶುಡ್ ಬಿ ಯುವರ್ ಕರೀಸ್, ಸಾಂಬಾರು, ಸಲಾಡ್ಸು, ಕರ್ಡ್ಸ್ ಹಿಂಗೆಲ್ಲ ತಗೊಂಡಾಗ ಕ್ಯಾಲರೀಸು ಮತ್ತು ಇವನ್ ನ್ಯೂಟ್ರಿಷನ್ನು ಬ್ಯಾಲೆನ್ಸ್ ಆಗುತ್ತೆ. ಮೇಡಮ್ ಒಟ್ಟಾರೆಯಾಗಿ ಡಯಾಬಿಟಿಸ್ಗೆ ಆಮೇಲೆ ಈಗ ಏನೋ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನೀವು ಕೊನೆಯದಾಗಿ? ಸೊ ಕೊನೆಯದಾಗಿ ನಾನು ಏನು ಹೇಳ್ಬೇಕು ಅನ್ಕೊತೀನಿ ಅಂದರೆ, ಡಯಾಬಿಟೀಸ್ ಅನ್ನೋದು ಎಲ್ಲ ಏಜ್ ಗ್ರೂಪಲ್ಲಿ ಕಂಡು ಬರಬಹುದು. ಸೊ ಹಾಗಾಗಿ ನಾವು ನಮಗೆ ಈ ವಯಸ್ಸಲ್ಲಿ ಡಯಾಬಿಟೀಸ್ ಬರಂಗಿಲ್ಲ ಅಂಥೇಳಿ ನಾವು ಇಗ್ನೋರ್ ಮಾಡೋದಕ್ಕಿಂತ ನಮಗೇನಾದರೂ ಡಯಾಬಿಟೀಸ್ ರಿಲೇಟೆಡ್ ಲಕ್ಷಣಗಳು ಇದ್ದರೆ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕಂತ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಭೇಟಿಯಾಗಿ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಹಾಗೇನಾದರೂ ಕಂಡು ಬಂದರೂ ಸಹ ನಾವು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆ, ವರಿ ಮಾಡದೆ ಅದಕ್ಕೆ ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡ್ರೆ, ಆಹಾರ ಪದ್ಧತಿ ಹಾಗೂ ನಿದ್ದೆ ಪದ್ಧತಿ ಮತ್ತು ಎಕ್ಸಸೈಸನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಕಂಟ್ರೋಲಾಗಿ ಇಟ್ಕೊಂಡು ನಾವು ಆರಾಮಾಗಿ ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್ ಲೀಡ್ ಮಾಡಬಹುದು. ಹಾಗಾಗಿ ಡಯಾಬಿಟೀಸ್ ಬಗ್ಗೆ ಭಯದಕ್ಕಿಂತ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು, ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಎಲ್ಲರೂ ಕ್ಷೇಮವಾಗಿರಿ ಅಂತ ಹೇಳ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಸೌಮ್ಯ ಇನಾಮದಾರ್ ಅವರ ಉಪಯುಕ್ತ ಮಾಹಿತಿಗಳು. ನಿಮ್ಮ ಒಂದು ಆರೋಗ್ಯದ ಪದ್ಧತಿಯನ್ನು ಸರಿ ತೂಕದಲ್ಲಿ ಇಟ್ಟುಕೊಳ್ಳೋ ಅನ್ನೋದೇ ಮೇಡಮ್ ಅವರ ಉದ್ದೇಶ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.